ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹಲವೆಡೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ತಮ್ಮ ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಶಾಸಕ ಹರೀಶ್ ಪೂಂಜಾ ಅವರ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ಬೆಳ್ತಂಗಡಿ ತಾಲೂಕಿನ ಮತದಾರರು ಸಂಪೂರ್ಣ ಬೆಂಬಲವನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ನೀಡಿದ್ದಾರೆ. ಈ ಹಿನ್ನೆಲೆ ಕಣಿಯೂರಿನಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು, ಅಭ್ಯರ್ಥಿಗಳು ಈ ಭರ್ಜರಿ ಗೆಲುವನ್ನು ಬೆಂಬಲಿಗರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆಯು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಅಭೂತಪೂರ್ವವಾದ ಯಶಸ್ಸನ್ನು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸದಸ್ಯರಿಗೆ ನೀಡಿರುವುದು ನಾವೆಲ್ಲರೂ ಗಮನಿಸ್ತಾ ಇರುವಂಥ ವಿಚಾರ. ನಮ್ಮ ಇಂದಿನ ಈ ಗೆಲುವಿನಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿರುವ 46 ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ 40 ಗ್ರಾಮ ಪಂಚಾಯತ್ಗಳು ಭಾರತೀಯ ಜನತಾ ಪಾರ್ಟಿಯ ಪಾಲಿಗೆ ಬಂದಿರುವುದು. ಹಾಗೆಯೇ ನಮ್ಮ ಈ ಎಲ್ಲ ನಮ್ಮ ಫಲಿತಾಂಶಗಳಿಗೆ ಮುಖ್ಯ ಕಾರಣ ಕೇಂದ್ರ ಸರ್ಕಾರದ ಯೋಜನೆಗಳು ಹಾಗೂ ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳು ಹಾಗೂ ನಮ್ಮ ಕ್ಷೇತ್ರದ ಶಾಸಕರ ಅಭಿವೃದ್ಧಿಯ ಕೆಲಸಗಳು ಖಂಡಿತವಾಗಿಯೂ ಎಲ್ಲರನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಹತ್ತಿರ ಸೆಳೆದಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆಯೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಈ ಗೆಲುವಿನ ಹಿಂದೆ ಇರುವಂತಹ ಶ್ರಮ, ಕಾರ್ಯಕರ್ತರು ಹಗಲು ಇರುಳು ದುಡಿದು ಇಂದಿನ ಈ ನಮ್ಮ ಫಲಿತಾಂಶಕ್ಕೆ ಕಾರಣರಾಗಿದ್ದಾರೆ ಎಂಬುದನ್ನು ನಾವು ಗಮನಿಸಿರುವಂಥದ್ದು. ಇಂದು ನಮ್ಮ ಎಲ್ಲರ ಜನರ ವಿಶ್ವಾಸವು ಭಾರತೀಯ ಜನತಾ ಪಾರ್ಟಿಗೆ ಕಡೆಗಿದೆ ಹಾಗೂ ಅವರೆಲ್ಲರ ಹಿಂದುತ್ವದ ಒಂದು ಅಲೆ ಅಂದರೆ ನಾವು ಗಮನಿಸಿರಬಹುದು. ನಮ್ಮ ತಾಲೂಕಿನಲ್ಲಿ ಬೆಳ್ತಂಗಡಿ, ಉಜಿರೆ ಅಂಥ ಸ್ಥಳಗಳಲ್ಲಿ ಕೂಡ ಇಂದಿನ ದಿನಗಳಲ್ಲಿ ನಿನ್ನೆ ಒಂದು ಘಟಿಸಿರುವಂಥ ಘಟನೆ ನಿಜವಾಗ್ಲೂ ಭಾರತೀಯರಾದ ನಾವೆಲ್ಲರೂ ತಲೆಬಗ್ಗಿಸುವಂತೆ ಮಾಡುವಂಥ ಒಂದು ಘೋಷಣೆ. ನಾವು ಯಾರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತಲ್ಲ, ಭಾರತದ ದೇಶದಲ್ಲಿ ಹುಟ್ಟಿದಂತಹ ಯಾರೂ ಕೂಡ ಅಂಥ ಒಂದು ಘಟನೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕಡೆಗಳಲ್ಲೂ ಕೂಡ ಉತ್ತಮವಾದಂತಹ ಅಭಿವೃದ್ಧಿಯು ನಡೀತದೆ ಹಾಗೂ ನಮ್ಮೆಲ್ಲ ಗೆದ್ದ ಅಭ್ಯರ್ಥಿಗಳು ಉತ್ತಮವಾದ ಒಗ್ಗಟ್ಟಿನಿಂದ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸ ಕೂಡ ನಮಗಿದೆ. ನಮ್ಮ ಕಣಿಯೂರಿನಲ್ಲಿ ಕೂಡ 20ರಲ್ಲಿ 18 ಸ್ಥಾನಗಳನ್ನು ಗಳಿಸಿ ಅಭೂತಪೂರ್ವವಾದ ಯಶಸ್ಸನ್ನು ಪಡೆದಿದೆ. ಹಾಗೆ ಬೆಳ್ತಂಗಡಿಯಲ್ಲಿ ಬಂದಾರು, ಬಳಂಜ, ಕೆಲವಾರು ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕಾಂಗ್ರೆಸ್ ಮುಕ್ತವಾದಂತಹ ಪಂಚಾಯತನ್ನು ಕೂಡ ನಾವು ಪಡೆದಿರುವಂಥದ್ದನ್ನು ಗಮನಿಸಬಹುದು. ಹಾಗೆಯೇ ಮುಂದಿನ ದಿನಗಳಲ್ಲಿ ಭಾರತೀಯ